ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಬರ್ತಾ ಇದ್ದಂತೆ ದೇವರ ಮೊರೆ ಹೋಗಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಮುನೇಶ್ವರನಿಗೆ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ತಲಘಟ್ಟಪುರದ ವಜ್ರ ಮುನೇಶ್ವರನಿಗೂ ಕೂಡ ಪವಿತ್ರ ಗೌಡ ನಮಿಸಿದ್ದಾರೆ. ದೇಗುಲದ ಬಳಿ ತೀರ್ಥ ಸ್ನಾನ ಮಾಡಿ ಪವಿತ್ರ ಗೌಡ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ತಲಘಟ್ಟಪುರದ ತಾಯಿ ಮನೆಗೆ ತೆರಳುವಾಗ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಜೈಲಿನಿಂದ ನಗು ನಗುತ್ತಲೇ ಪವಿತ್ರ ಗೌಡ ಆಚೆ ಬಂದರು. 6 ತಿಂಗಳ ಸೆರೆವಾಸ ಅನುಭವಿಸಿ ಬಂದ ಪವಿತ್ರ ಗೌಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಲ್ ಸಿಕ್ಕಿತ್ತು. ಬೇಲ್ ಸಿಕ್ಕ ಬಳಿಕ ಪವಿತ್ರ ಗೌಡ ಕೊನೆಗೂ ಆಚೆ ಬಂದಿದ್ದಾರೆ. ಇನ್ನು ಪರಪ್ಪನ ಅಗ್ರಹಾರದಿಂದ ಹೊರಗಡೆ ಬರ್ತಾ ಇದ್ದಂತೆ ಪವಿತ್ರ ಗೌಡ ದೇವರ ಮೊರೆ ಹೋಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ A1 ಆರೋಪಿ ಪವಿತ್ರ ಗೌಡ ಆಚೆ ಬರ್ತಾ ಇದ್ದಂತೆ ತೀರ್ಥ ಸ್ನಾನ ಕೂಡ ಮಾಡಿದ್ರು, ದೇವರ ಮೊರೆ ಹೋದ್ರು. ಪವಿತ್ರ ಗೌಡ ಜೊತೆ ಪ್ರದೋಷ್ ಕೂಡ ಬಿಡುಗಡೆಯಾಗಿದ್ದಾರೆ. ಇನ್ನು ಪ್ರದೋಷ್ ಕೂಡ ಪವಿತ್ರ ಗೌಡ ಜೊತೆಗೆ ಏಕಕಾಲಕ್ಕೆ ಜೈಲಿನಿಂದ ಆಚೆ ಬಂದರು. ಇನ್ನು ಜೈಲಿನಿಂದ ಹೊರಗಡೆ ಬರ್ತಾ ಇದ್ದಂತೆ ಪವಿತ್ರ ಗೌಡ ತಮ್ಮ ತಾಯಿಯ ನಿವಾಸದತ್ತ ತೆರಳಿದರು. ಇನ್ನು ನಿವಾಸಕ್ಕೆ ತೆರಳುವಂತಹ ಸಂದರ್ಭದಲ್ಲಿ ಮುನೇಶ್ವರ ದೇವರ ಮೊರೆ ಹೋದರು. ಮುನೇಶ್ವರನಿಗೆ ವಿಶೇಷ ಪೂಜೆ ಕೂಡ ಸಲ್ಲಿಕೆ ಮಾಡಿದರು. ಅದಾದ ನಂತರ ತೀರ್ಥ ಸ್ನಾನ ಕೂಡ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಪವಿತ್ರ ಗೌಡ ಆಚೆ ಬರ್ತಾ ಇದ್ದಂತೆ ದೇವರ ಮೊರೆ ಹೋಗಿ ತೀರ್ಥ ಸ್ನಾನ ಮಾಡಿದ್ದಾರೆ. ಅದಾದ ನಂತರ ತಮ್ಮ ತಾಯಿಯ ನಿವಾಸಕ್ಕೆ ಅವರು ತೆರಳಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇತ್ತ ಪೊಲೀಸ್ ಅಧಿಕಾರಿಗಳು ಮುಂದಿನ ಕಾನೂನು ಹೋರಾಟಕ್ಕೂ ಕೂಡ ತಯಾರಿಯನ್ನು ಮಾಡಿಕೊಳ್ತಾ ಇರುವಂಥದ್ದು. ಮತ್ತೊಂದೆಡೆ ಪವಿತ್ರ ಗೌಡ ಇದಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಿಗೆ ಯಾವುದೇ ಒಂದು ಪ್ರತಿಕ್ರಿಯೆ ಕೊಡಲಿಲ್ಲ. ಮಾಧ್ಯಮಗಳ ಪ್ರಶ್ನೆಗಳಿಂದ ಅವರು ತಪ್ಪಿಸ್ಕೊಂಡ್ರು. ಮತ್ತೊಂದೆಡೆ ದೇವಾಲಯಕ್ಕೆ ಅವರು ಭೇಟಿ ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರದ ಬಳಿ ಇರುವಂತಹ ಮುನೇಶ್ವರ ದೇವಸ್ಥಾನಕ್ಕೆ ಅವರು ಭೇಟಿ ಕೊಟ್ಟರು. ಅದಾದ ನಂತರ ತೀರ್ಥ ಸ್ನಾನಕ್ಕೂ ಕೂಡ ಅವರು ಹೋದರು. ಇನ್ನು ತೀರ್ಥ ಸ್ನಾನದ ಬಳಿಕ ಅಲ್ಲಿಂದ ತಮ್ಮ ತಾಯಿಯ ನಿವಾಸಕ್ಕೆ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಮತ್ತೆ ಮುಂದಿನ ಕಾನೂನು ಹೋರಾಟಗಳು ಕೂಡ ತೀವ್ರ ಆಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಹಿನ್ನಡೆ ಆಗಿದ್ದರಿಂದಾಗಿ ತನಿಖಾಧಿಕಾರಿಗಳು ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ತಯಾರಿಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಯಾವ ಒಂದು ನಿರ್ಧಾರವನ್ನು ಮಾಡುತ್ತೆ, ಯಾವ ತೀರ್ಪನ್ನು ಪ್ರಕಟಿಸುತ್ತೆ, ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಈ ನಡುವೆ ಪವಿತ್ರ ಗೌಡ ಆಚೆ ಬರ್ತಾ ಇದ್ದಂತೆ ದೇವರ ಮೊರೆ ಹೋಗಿರುವಂಥದ್ದು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ದೇವರಿಗೆ ವಿಶೇಷ ಪೂಜೆ ಮಾಡಿದ್ದಾರೆ. ಪೂಜೆ ಸಲ್ಲಿಸಿದ ಬಳಿಕ ತೀರ್ಥ ಸ್ನಾನಕ್ಕೂ ಕೂಡ ಹೋದರು. ತೀರ್ಥ ಸ್ನಾನ ಮಾಡಿ ದೇವರ ಪ್ರದಕ್ಷಿಣೆ ಕೂಡ ಹಾಕಿದ್ದಾರೆ. ದೇವಸ್ಥಾನದ ಪ್ರದಕ್ಷಿಣೆ ಕೂಡ ಹಾಕಿದ್ರು. ಹೀಗಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ಪ್ರದೋಷ್ ಹಾಗೂ ಪವಿತ್ರ ಗೌಡ ಇಬ್ಬರು ಕೂಡ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಅದಾದ ನಂತರ ಅಲ್ಲಿಂದ ತಮ್ಮ ತಾಯಿಯ ನಿವಾಸಕ್ಕೆ ಅವರು ತೆರಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೇಬಲ್ ತೆಗಿ. ಇನ್ನು ಪವಿತ್ರ ಗೌಡ ಹಾಗೂ ಅವರ ಕುಟುಂಬಸ್ಥರು ಇವತ್ತು ಪೂಜೆಗಳಲ್ಲಿ ಭಾಗಿಯಾಗಿದ್ದಾರೆ, ದೇವರ ಮೊರೆ ಹೋಗಿದ್ದಾರೆ. ಪವಿತ್ರ ಗೌಡ ಅವರು ಅನೇಕ ಸಮಸ್ಯೆಗಳನ್ನು ಕೂಡ ಎದುರಿಸಿದ್ರು. ಜೈಲು ಪಾಲಾದರು. 6 ತಿಂಗಳವರೆಗೆ ಸೆರೆವಾಸ ಅನುಭವಿಸಿದರು. ಜೈಲಿನಲ್ಲಿ ಮುದ್ದೆ ಮುರಿಯುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಈ ನಡುವೆ ಒಂದು ಸುದೀರ್ಘವಾದಂತಹ ಕಾನೂನು ಸಮರವನ್ನು ಕೂಡ ಎದುರಿಸಿದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿಯಾಗಿದ್ದಾರೆ, ಪ್ರಮುಖ ಆರೋಪಿಯಾಗಿದ್ದಾರೆ. A1 ಆರೋಪಿ ಪವಿತ್ರ ಗೌಡ ಹೊರಗಡೆ ಬರ್ತಾ ಇದ್ದಂತೆ ತೀರ್ಥ ಸ್ನಾನವನ್ನು ಕೂಡ ಮಾಡಿದ್ರು.
ತೀರ್ಥ ಸ್ನಾನದ ಬಳಿಕ ಪೂಜೆ ಸಲ್ಲಿಕೆ ಮಾಡಿದರು. ಇನ್ನು ಪವಿತ್ರ ಗೌಡ ಅವರು ಮೆಸೇಜ್ ಮಾಡಿದ್ದಾರೆ, ಅಂದರೆ ರೇಣುಕಾಸ್ವಾಮಿ ಜೊತೆಗೆ ಮೆಸೇಜ್ ಮಾಡಿದ್ದಾರೆ ಅನ್ನುವಂತಹ ಕೆಲವು ಮೆಸೇಜ್ಗಳು ಕೂಡ ಫೋನ್ ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ ಅನೇಕ ದಾಖಲೆಗಳು ಕೂಡ ಸಿಕ್ಕಿತ್ತು. ಯಾಕಂದರೆ ಸಾಕ್ಷ್ಯಾಧಾರಗಳು ಇಲ್ಲದೆ ಯಾವುದೇ ಆರೋಪ ಮಾಡೋದಕ್ಕಾಗಲ್ಲ. ಪೊಲೀಸರು ಕೂಡ ಈ ಪ್ರಕರಣದ ಜಾಡು ಹಿಡಿದಾಗ ರೇಣುಕಾಸ್ವಾಮಿಯನ್ನು ಟಾರ್ಚರ್ ಕೊಟ್ಟು ಏನು ಹತ್ಯೆ ಮಾಡಿದರು ಅದಕ್ಕೆ ಸಂಬಂಧಪಟ್ಟಂತೆ ಅದರ ಜಾಡು ಹಿಡಿದಾಗ ಪವಿತ್ರ ಗೌಡ ಅವರ ಮೊಬೈಲ್ ಫೋನ್ ಏನಿತ್ತು ಅದನ್ನು ರಿಟ್ರೀವ್ ಮಾಡುವಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾದರು. ಇನ್ಸ್ಟಾಗ್ರಾಮ್, ವಾಟ್ಸಪ್ ಮತ್ತೊಂದು ಮಗದೊಂದರಲ್ಲಿ ಏನು ಮೆಸೇಜ್ಗಳನ್ನು ಮಾಡಿದರು ಎಲ್ಲವೂ ಕೂಡ ಗೊತ್ತಾಯಿತು. ರೇಣುಕಾಸ್ವಾಮಿ ಏನೆಲ್ಲ ಮೆಸೇಜ್ ಮಾಡಿದ್ದ ಅದು ಕೂಡ ಎಲ್ಲವೂ ಅನಾವರಣ ಆಯಿತು. ಆ ಎಲ್ಲ ಮೆಸೇಜ್ಗಳನ್ನು ರಿಟ್ರೀವ್ ಮಾಡಿ ನ್ಯಾಯಾಲಯಕ್ಕೂ ಕೂಡ ಅದನ್ನು ಪ್ರಸ್ತುತಪಡಿಸಿದರು ಅಧಿಕಾರಿಗಳು. ಚಾರ್ಜ್ ಶೀಟ್ನಲ್ಲೂ ಕೂಡ ಎಲ್ಲವೂ ಉಲ್ಲೇಖ ಆಯಿತು. ಆರೋಪ ಪಟ್ಟಿಯಲ್ಲಿ ಆರೋಪಿಗಳ ವಿರುದ್ಧ ಬಹಳಷ್ಟು ಪ್ರಬಲವಾದಂತಹ ಸಾಕ್ಷ್ಯಾಧಾರಗಳು ಸಿಕ್ಕಿದೆ ಅಂತ ಪೊಲೀಸರು ಕೂಡ ಸಾಕಷ್ಟು ಕ್ಲೇಮ್ ಮಾಡ್ತಾ ಇದ್ದರು. ಆದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ವಿಚಾರಣೆ ಆದಾಗ ತನಿಖಾಧಿಕಾರಿಗಳಿಗೆ ಭಾರಿ ಹಿನ್ನಡೆಯಾಯಿತು. ಒಂದು ರೀತಿ ಮುಜುಗರ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ತಲೆ ತಗ್ಗಿಸುವಂತಹ ಒಂದು ತೀರ್ಪು ಹೊರಬಿತ್ತು. ಪೊಲೀಸ್ ಅಧಿಕಾರಿಗಳು ಏನೆಲ್ಲ ಸಾಕ್ಷ್ಯಾಧಾರಗಳು ಕಲೆ ಹಾಕಿದರು, ಎಲ್ಲಿ ಲೋಪದೋಷ ಆಯಿತು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅವರು ಈಗಾಗಲೇ ಕಾನೂನು ತಜ್ಞರ ಸಲಹೆ ಕೂಡ ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮುಂದಿನ ಕಾನೂನು ಸಮರಕ್ಕೆ ಪೊಲೀಸರು ಕೂಡ ತಯಾರಿ ಮಾಡಿಕೊಳ್ತಿದ್ದಾರೆ. ಮತ್ತೊಂದೆಡೆ ಪೊಲೀಸರು ಕಾನೂನಿನ ಮೊರೆ ಹೋಗಿರುವಾಗ, ಅಂದರೆ ಸುಪ್ರೀಂ ಕೋರ್ಟ್ನ ಮೊರೆ ಹೋಗೋದಕ್ಕೆ ತಯಾರಿ ಮಾಡಿಕೊಳ್ತಿರುವಾಗ ಇತ್ತ ಆಚೆ ಬರ್ತಾ ಇದ್ದಂತೆ ಪವಿತ್ರ ಗೌಡ ದೇವರ ಮೊರೆ ಹೋಗಿದ್ದಾರೆ. ಈ ಸಂಕಷ್ಟದಿಂದ ಪಾರು ಮಾಡುವಂತೆ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಕೆ ಮಾಡಿದ್ದಾರೆ. ಆಚೆ ಬರ್ತಾ ಇದ್ದಂತೆ ಅವರ ತಾಯಿಯೂ ಕೂಡ ಅವರಿಗೆ ಸಾಥ್ ಕೊಟ್ಟರು, ಕುಟುಂಬಸ್ಥರು ಕೂಡ ಸಾಥ್ ಕೊಟ್ಟಿದ್ದಾರೆ. ಪೂಜೆ ಸಲ್ಲಿಕೆ ಮಾಡಿದ ಬಳಿಕ ತೀರ್ಥ ಸ್ನಾನವನ್ನು ಕೂಡ ಅವರು ಮಾಡಿ ಅಲ್ಲಿಂದ ತಮ್ಮ ತಾಯಿಯ ಜೊತೆಗೆ ಆ ತಾಯಿಯ ನಿವಾಸಕ್ಕೆ ಅಲ್ಲಿಂದ ತೆರಳಿದ್ದಾರೆ. ತಲಘಟ್ಟಪುರದಲ್ಲಿ ಇರುವಂತಹ ಅವರ ತಾಯಿಯ ಮನೆಗೆ ತೆರಳುವಂತಹ ಸಂದರ್ಭದಲ್ಲಿ ಒಂದು ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ದೈವ ಎಷ್ಟರ ಮಟ್ಟಿಗೆ ಕೈ ಹಿಡಿಯುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇದರಲ್ಲಿ ಪವಿತ್ರ ಗೌಡ ಶಿಕ್ಷೆ ಅನುಭವಿಸ್ತಾರ ಅಥವಾ ಯಾವುದೇ ತಪ್ಪು ಮಾಡಿಲ್ಲ ಅಂತ ಏನಾದರೂ ಆಚೆ ಬರ್ತಾರ, ಅದು ಮುಂದೆ ನಿರ್ಧಾರ ಆಗತ್ತೆ. ಯಾಕಂದರೆ ಇನ್ನೂ ತನಿಖೆ ಪೂರ್ಣಗೊಂಡು ಚಾರ್ಜ್ ಶೀಟ್ ಈಗ ತಾನೇ ಸಲ್ಲಿಕೆ ಆಗಿದೆ. ಇದಾದ ನಂತರ ಇವರಿಗೂ ಕೂಡ ಬೇಲ್ ಸಿಕ್ಕಾಯಿತು. ಆದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ವಿಚಾರಣೆ ಬಾಕಿ ಇದೆ. ಈ ಸಂಪೂರ್ಣ ಒಂದು ಪ್ರಕರಣ ಏನಿತ್ತು, ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಿದಂತಹ ಒಂದು ಪ್ರಕರಣ ಏನಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಬಲವಾದಂತಹ ಕೆಲವು ಸಾಕ್ಷ್ಯಾಧಾರಗಳು ಲಭ್ಯವಾಗಿದೆ. ರೇಣುಕಾಸ್ವಾಮಿ ಪರಿಯಾಗಿ ಬೇಡ್ಕೊಳ್ತಾ ಇರುವಂತಹ ಕೆಲವು ಫೋಟೋಗಳು, ಆತನ ಬಟ್ಟೆ ಬಿಚ್ಚಿ ಆತನ ಮೇಲೆ ಹಲ್ಲೆ ಮಾಡಿರುವಂತಹ ಕೆಲವು ಫೋಟೋಗಳು, ಅದೆಲ್ಲವೂ ಕೂಡ ಲಭ್ಯ ಆಗಿದ್ದಾವೆ. ರೇಣುಕಾಸ್ವಾಮಿ ಕೂಡ ಏನೆಲ್ಲ ಮೆಸೇಜ್ ಮಾಡಿದ್ದ ಆ ಮೆಸೇಜ್ಗಳು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಮಾಡಿರುವಂತಹ ಮೆಸೇಜು, ವಾಟ್ಸಪ್ನಲ್ಲಿ ಇವರು ಕೂಡ ಏನು ಮೆಸೇಜ್ ಮಾಡಿದ್ರು, ಮತ್ತೊಂದೆಡೆ ಒಂದು ಫೇಕ್ ಅಕೌಂಟ್, ನಕಲಿ ಅಕೌಂಟ್ ಕ್ರಿಯೇಟ್ ಮಾಡಿ ಪವಿತ್ರ ಗೌಡ ಮೆಸೇಜ್ ಮಾಡಿಸಿದ್ರು ಅನ್ನುವಂತಹ ಮೆಸೇಜ್ಗಳು, ಈ ರೀತಿ ಸಾಕಷ್ಟು ದಾಖಲೆಗಳು ಲಭ್ಯವಾಗಿದ್ದಾವೆ. ಹೀಗಾಗಿ ಇದೆಲ್ಲವೂ ಕೂಡ ಪವಿತ್ರ ಗೌಡ ಅವರಿಗೆ ಮುಂದಿನ ದಿನಗಳಲ್ಲಿ, ಅಂದರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಆದಾಗ ಫೈನಲ್ ಜಡ್ಜ್ಮೆಂಟ್ನಲ್ಲಿ ಅವರಿಗೆ ಭಾರಿ ಒಂದು ಹಿನ್ನಡೆಗೆ ಕಾರಣ ಆದರೂ ಅಚ್ಚರಿ ಪಡಬೇಕಾಗಿಲ್ಲ. ಯಾಕಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ಯಾವಾಗ ರೇಣುಕಾಸ್ವಾಮಿ ಈ ರೀತಿಯಾಗಿ ಅಶ್ಲೀಲ ಮೆಸೇಜ್ಗಳನ್ನು ಮಾಡಿದರೂ ಆಗಲೇ ಅದನ್ನು ಪೊಲೀಸರ ಗಮನಕ್ಕೆ ತಂದು ಬಿಟ್ಟಿದ್ದರೆ ಬಹುಶಃ ಇಷ್ಟು ದೊಡ್ಡದಾಗಿರುವಂತಹ ಒಂದು ಘಟನೆ ಘಟಿಸ್ತಿರಲಿಲ್ಲ. ಅವರೂ ಕೂಡ ಪರಪ್ಪನ ಅಗ್ರಹಾರ ಜೈಲು ಪಾಲಾಗುವಂತಹ ಪರಿಸ್ಥಿತಿ ಬರ್ತಿರಲಿಲ್ಲ. ಪರಪ್ಪನ ಅಗ್ರಹಾರದಲ್ಲಿ 6 ತಿಂಗಳವರೆಗೆ ಸಾಮಾನ್ಯ ಕೈದಿಗಳಂತೆ ಜೈಲು ವಾಸವನ್ನು ಅನುಭವಿಸುವಂತಹ ಪರಿಸ್ಥಿತಿ ಎದುರಾಗ್ತಿರಲಿಲ್ಲ. ಎಲ್ಲವೂ ಕೂಡ ಒಂದು ಸಣ್ಣ ಪೊಲೀಸರಿಗೆ ಮಾಹಿತಿ ಕೊಡುವಂತಹ ಮೂಲಕವಾಗಿ ಮುಗಿದು ಹೋಗ್ತಿತ್ತು. ಪೊಲೀಸರು ಕೂಡ ಬುದ್ಧಿ ಹೇಳ್ತಾ ಇದ್ದರು. ಪ್ರಕರಣವೂ ಕೂಡ ದಾಖಲಾಗ್ತಾ ಇತ್ತೋ ಏನೋ, ಎಲ್ಲವೂ ಅಲ್ಲೇ ಮುಗಿದು ಹೋಗ್ತಾ ಇತ್ತು. ಆದರೆ ಒಂದು ಬಹುದೊಡ್ಡದಾಗಿರುವಂತಹ ಘಟನೆ ಘಟಿಸೋಯಿತು. ಒಂದು ಜೀವ ಕೂಡ ಕಳೆದು ಹೋಗುವಂತಹ ಘಟನೆ, ತುಂಬ ಟಾರ್ಚರ್ ಕೊಟ್ಟು ಅಮಾನವೀಯವಾಗಿ ಅಮಾನುಷವಾಗಿ ಹತ್ಯೆ ಮಾಡಿದ್ದಾರೆ ಅನ್ನುವಂತಹ ಒಂದು ಗಂಭೀರ ಆರೋಪ.
ಯಾಕಂದರೆ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡುವಂತಹ ಅನೇಕ ಘಟನೆಗಳನ್ನು ನಾವು ನಮ್ಮ ರಾಜ್ಯದಲ್ಲಿ ನೋಡ್ತಾನೆ ಇರಲಿಲ್ಲ. ಅನೇಕ ಪ್ರಕರಣಗಳಲ್ಲಿ ಎಲ್ಲ ಒಂದೆಡೆ ಬಿಹಾರೋ ಅಥವಾ ರಾಜಸ್ಥಾನೋ ಮತ್ತೊಂದೆಡೆ ಯು ಪಿನೋ ಮತ್ತೊಂದು ಯಾವುದೋ ಒಂದು ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ನೋಡೋದಕ್ಕೆ ಸಿಗ್ತಾ ಇತ್ತು. ತುಂಬ ಇಲ್ಲಿಟ್ರೇಟ್ ಪೀಪಲ್ಸ್ ಇದ್ದಾರೆ, ಅನ್ಎಜುಕೇಟೆಡ್ಸ್ ಇದ್ದಾರೆ, ಏನೂ ಗೊತ್ತೇ ಆಗೋದಿಲ್ಲ, ತುಂಬ ಅಮಾನವೀಯವಾಗಿ ನಡ್ಕೊಂಡ್ರು, ತುಂಬ ಅಮಾನುಷವಾಗಿ ನಡ್ಕೊಂಡ್ರು ಅನ್ನುವಂತಹ ಅನೇಕ ಕೆಲವು ಘಟನೆಗಳನ್ನು ಇಡೀ ರಾಷ್ಟ್ರದಾದ್ಯಂತ ಸದ್ದು ಮಾಡ್ತಾ ಇತ್ತು. ಈ ಪ್ರಕರಣ ಕೂಡ ಅದೇ ರೀತಿ ಆಯಿತು. ಯಾಕಂದರೆ ರೇಣುಕಾಸ್ವಾಮಿಯನ್ನು ತುಂಬ ಹೀನಾಯವಾಗಿ, ತುಂಬ ಅಮಾನುಷ ರೀತಿಯಲ್ಲಿ ಆತನ ಬಟ್ಟೆ ಬಿಚ್ಚಿ ನಿರಂತರವಾಗಿ ಆತನ ಮೇಲೆ ಹಲ್ಲೆ ಮಾಡಿ ತುಂಬ ಕ್ರೂರವಾಗಿ ಕೊಂದಿದ್ದಾರೆ ಅನ್ನುವಂತಹ ಕೆಲವು ಫೋಟೋ ಲಭ್ಯ ಆಯಿತು. ಯಾವಾಗ ಮೊಬೈಲ್ ರಿಟ್ರೀವ್ ಮಾಡಿದ್ರು ಆಗ ರೇಣುಕಾಸ್ವಾಮಿ ಪರಿಯಾಗಿ ಬೇಡ್ಕೊಳ್ತಾ ಇರುವಂತಹ ಕೆಲವು ಫೋಟೋಗಳು ಕೂಡ ಲಭ್ಯ ಆಯಿತು. ಹೀಗಾಗಿ ಈ ಪ್ರಕರಣಕ್ಕೆ ಆ ಒಂದು ಸಾಕ್ಷ್ಯಾಧಾರಗಳು ತುಂಬ ಪ್ರಬಲವಾಗಿ ಪರಿಣಮಿಸ್ತವೆ. ಹೀಗಾಗಿ ಈ ಫೈನಲ್ ಜಡ್ಜ್ಮೆಂಟ್ ಬರುವಂತಹ ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳೇನಿದ್ದಾರೆ ಎಲ್ಲರಿಗೂ ಕೂಡ ಪ್ರಬಲವಾದಂತಹ ಸಂಕಷ್ಟಗಳು ಎದುರಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆಗಳಾಗುತ್ತೆ ಅದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಆದರೆ ಎಲ್ಲಿವರೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಇದು ವಿಚಾರಣೆಗೆ ಬರೋದಿಲ್ಲ ಅಲ್ಲಿವರೆಗೂ ಕೂಡ ಆರೋಪಿಗಳು ನಿರಾಳರಾಗಿರಬಹುದು, ಯಾವುದೇ ಒಂದು ಸಮಸ್ಯೆಗಳ ಆಗೋದಿಲ್ಲ, ಜೈಲಿಗೂ ಕೂಡ ಹೋಗುವಂತಹ ಪರಿಸ್ಥಿತಿಗಳು ಎದುರಾಗೋದಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ಏನಾದರೂ ಈ ಒಂದು ತೀರ್ಪನ್ನು ರದ್ದುಪಡಿಸಿದ್ದೇ ಆದರೆ, ವಿಚಾರಣೆ ಮುಗಿಯುವವರೆಗೂ ಕೂಡ ರದ್ದುಪಡಿಸಿದ್ದೂ ಆದರೆ, ಯಾಕಂದರೆ ಮಧ್ಯಂತರ ಆದೇಶಗಳನ್ನು ಕೂಡ ಜಾರಿ ಮಾಡಬಹುದು, ಆ ರೀತಿ ಕೂಡ ಅವಕಾಶ ಇರುತ್ತೆ. ಹೀಗಾಗಿ ಆರೋಪಿಗಳಿಗೆ ಅದು ತುಂಬ ಸಂಕಷ್ಟವನ್ನು ಕೂಡ ತಂದೊಡ್ಡಬಹುದು. ಯಾಕಂದರೆ ದರ್ಶನ್ ಅವರ ವಿಚಾರಕ್ಕೂ ನಾವು ಬಂದು ನೋಡಿದಾಗ ಅವರು ಸರ್ಜರಿ ಮಾಡಿಸ್ಕೊಳ್ಳುವಂತಹ ಒಂದು ವಿಚಾರವನ್ನು ಇಟ್ಟಿದ್ದರು ಕೋರ್ಟ್ ಎದುರಿಗೆ. ಇಲ್ಲ, ಬೆನ್ನು ನೋವು ತೀವ್ರವಾಗಿ ಕಾಡ್ತಾ ಇದೆ, ಮುಂದಿನ ದಿನಗಳಲ್ಲಿ ಇದು ತುಂಬ ಸಂಕಷ್ಟಕ್ಕೆ ಈಡು ಮಾಡಬಹುದು, ಹೀಗಾಗಿ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮಧ್ಯಂತರ ಬೇಲ್ ಪಡೆದುಕೊಂಡಿದ್ದರು. ಇನ್ನು ಮಧ್ಯಂತರ ಬೇಲ್ ಅವಧಿ ಮುಕ್ತಾಯ ಆಗೋದಕ್ಕೆ ಬಂದರೂ ಕೂಡ, ಮುಕ್ತಾಯ ಆದರೂ ಕೂಡ ಅವರು ಸರ್ಜರಿ ಮಾಡಿಸ್ಕೊಳ್ಳೇ ಇಲ್ಲ. ಒಂದು. ಎರಡನೇದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಪ್ರಮುಖ ಆರೋಪಿಗಳಿದ್ದಾರೆ, A1 ಆರೋಪಿ ಆಗಿರಬಹುದು, A2 ಆರೋಪಿ, ಇವರು ಯಾರು ಪ್ರಮುಖ ಆರೋಪಿಗಳಿದ್ದಾರೆ ಅವರಿಗೆ ಬೇಲ್ ಸಿಕ್ತು. ಆದರೆ ಇನ್ನುಳಿದ ಆರೋಪಿಗಳಿದಾರಲ್ವ, ಸಣ್ಣ ಪುಟ್ಟ ಆರೋಪಿಗಳು, ಅವರಿಗೆ ಬೇಲ್ ಸಿಕ್ಕಿಲ್ಲ. ಈ ಒಂದು ವಿಚಾರ ಇದೆಯಲ್ಲ, ಇದು ಕೂಡ ಹಿನ್ನಡೆ ಆಗುತ್ತೆ. ಈ ವಿಚಾರವನ್ನು ಕೂಡ ಯಾರು ಪೊಲೀಸ್ ಪರವಾಗಿ ವಕೀಲರು ಇರ್ತಾರೆ, SPP ಪ್ರಸನ್ನಕುಮಾರ್ ಅವರು ಕೂಡ ಅದನ್ನು ನ್ಯಾಯಾಧೀಶರ ಮುಂದೆ ಇಡಬಹುದು. ಸಾಮಾನ್ಯ ಕೈದಿಗಳಿಗೆ, ಸಾಮಾನ್ಯ ಆರೋಪಿಗಳೇನಿದ್ದಾರೆ ಈ ಪ್ರಕರಣದಲ್ಲಿ, ಅವರಿಗೆ ಬೇಲ್ ಸಿಕ್ಕಿಲ್ಲ. ಆದರೆ ಪ್ರಮುಖ ಆರೋಪಿಗಳು ಯಾರಿದ್ದಾರೆ, ಯಾರ ಮೇಲೆ ಪ್ರಮುಖ ಆರೋಪ ಇದೆ, ಅವರಿಗೆ ಬೇಲ್ ಸಿಕ್ಕಿದೆ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಬಹುದು. ಆ ವಿಚಾರ ಇನ್ನುಳಿದಂತಹ ಆರೋಪಿಗಳೇನಿದ್ದಾರೆ ಅವರಿಗೆ ಹಿನ್ನಡೆಗೆ ಕಾರಣ ಕೂಡ ಆಗಬಹುದು.